ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಜೀವನ್ ಸರ್ ಮಾತಾಡ್ತಾ ಇರ್ತಕ್ಕಂಥದ್ದು. ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ SSC GD ಪರೀಕ್ಷೆಗೆ ಮುಂದೆ ನಿಮಗೆ ಉಪಯುಕ್ತ ಆಗ್ತಾಂತಹ ಒಂದು ಪ್ರಶ್ನೆಗಳನ್ನು ತಂದಿದ್ದೇನೆ. ಇವತ್ತು ಎಲ್ಲ ಟಫ್ ಕ್ವಶನ್ಸ್ ಇದ್ದಾವೆ. ಅದಕ್ಕಾಗಿ ಏನು ಮಾಡಬೇಕು ಅಂತ ಅಂದರೆ ಸಂಪೂರ್ಣವಾಗಿ ತರಗತಿಯನ್ನು ಒಂದ್ಸಲಿ ನೋಡಿ ಕರೆಕ್ಟಾಗಿ ನೀವು ಸ್ಪೀಡ್ ಇಟ್ಕೋಬೇಡಿ. ಯಾಕೆ ಅಂತಂದರೆ ಇವತ್ತೆಲ್ಲವೂ ಕೂಡ ಟಫ್ ಕ್ವಶನ್ಸ್ ಇದ್ದಾವೆ. ಎಲ್ಲವನ್ನು ಕೂಡ ನೀವು ಮಾಡೋಕ್ಕಾಗೋದಿಲ್ಲ ಅಂಥ ಕ್ವಶನ್ಸ್ ತಂದಿದ್ದೇನೆ. ಯಾಕೆ ಅಂತಂದರೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಮತ್ತು ಪಕ್ಕಾ ಎಕ್ಸಾಮ್ಸ್ಗೆ ಬರ್ತವೆ. ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಇದುವರೆಗೂ ಆಗಿರ್ತಕ್ಕಂಥ ಒಂದು ತರಗತಿಗಳ PDF ತೊಗೊಂಡಿಲ್ಲ ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 29 ರೂಪಾಯಿಗಳನ್ನು ನೀವು ಸೆಂಡ್ ಮಾಡಿ PDF ಪಡ್ಕೋಬೋದು. ಜಸ್ಟ್ 29 ರೂಪೀಸ್. ನಿಮಗೆ ಅರೌಂಡ್ 300+ ಕ್ವಶನ್ಸ್ ಸಿಗ್ತವೆ. ನಿಮಗೆ ಬೇಕು ಅಂತ ಅಂದರೆ ತಗೊಳ್ಳಿ, ಬೇಡ ಅಂತ ಅಂದರೆ ಬಿಡಿ. ಬಟ್ ತುಂಬ ಜನ ತೊಗೊಂಡು ಇದರ ಒಂದು ಉಪಯುಕ್ತನ ಪಡ್ಕೊಳ್ತಾ ಇದ್ದಾರೆ. ನಾನು ಜಾಸ್ತಿ ಅಮೌಂಟ್ ಇಟ್ಟಿಲ್ಲ. ಯಾಕೆ ಅಂತ ಅಂದರೆ ನನಗೆ ಹಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಆಫ್ ಐ ಆಮ್ ವರ್ಕಿಂಗ್. ನೋಡಿ, ನನಗೆ ಸ್ಪೆಸಿಫಿಕಲಿ ಟೀಚಿಂಗ್ ಇಷ್ಟ ಅಂತ ನಾನು ತರಗತಿಗಳನ್ನು ಮಾಡ್ತಾಯಿದ್ದೇನೆ. ಫ್ರೀ ಕೊಡಬೇಕಾಗಿತ್ತು PDF. ಫ್ರೀ ಕೊಟ್ಟರೆ ಅದರ ಬೆಲೆ ಗೊತ್ತಾಗಲ್ಲ ಅಂತ ಜಸ್ಟ್ 29 ರೂಪೀಸ್ಗೆ ಇಟ್ಟಿದ್ದೇನೆ. ಸ್ಕ್ಯಾನ್ ಮಾಡಿ ಅಮೌಂಟನ್ನು ಕಳಿಸಿ PDF ಪಡ್ಕೊಂಡು ಕರೆಕ್ಟಾಗಿ ಓದಿ ನಿಮಗೆ ಗೊತ್ತಾಗ್ತದೆ. ಓಕೆನಾ? ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ಅದಕ್ಕೂ ಮುಂಚಿತವಾಗಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟಿದೆ. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ಅಂದರೆ ಎಲ್ಲವಕ್ಕೂ ಕೂಡ ನೀವು ಆನ್ಸರ್ನ ಮಾಡ್ಕೊಳ್ತಾ ಹೋಗಬೇಕು. ನಾನು ವಿತ್ ಆಪ್ಷನ್ಸ್ ಮುಖಾಂತರ ನಾನು ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೇನೆ. ಬನ್ನಿ ನೋಡೋಣ. ನೋಡಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬತಕ್ಕಂಥ ನೀತಿಯನ್ನು ಪ್ರಮುಖವಾಗಿ ಯಾವುದನ್ನು ವಿಲೀನಗೊಳಿಸಲು ಜಾರಿಗೆ ತರಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ನೋಡಿ, ಡಾಕ್ಟರಿನ್ ಆಫ್ ಲ್ಯಾಬ್ಸ್ ಇದನ್ನು ಯಾರಪ್ಪ ತಂದರು? ಲಾರ್ಡ್ ಡಾಲ್ಹೌಸಿ ಇದನ್ನು ತೆಗೆದುಕೊಂಡು ಬರ್ತಾನೆ. ಬಟ್ ಇದನ್ನು ತೆಗೆದುಕೊಂಡು ಬಂದ ಮೇಲೆ ಏನಪ್ಪ ಆಗುತ್ತೆ ಅಂತ ಅಂದರೆ 1857 ದಂಗೆ ಆಗುತ್ತೆ. ಇದು ಕೂಡ ಗೊತ್ತಿರಬೇಕು. ಓಕೆನಾ? ಹಾಗಾದರೆ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬತಕ್ಕಂಥ ನೀತಿಯನ್ನು ಪ್ರಮುಖವಾಗಿ ಯಾವುದನ್ನು ವಿಲೀನಗೊಳಿಸಲು ತರಲಾಯಿತು ಅಂತ ಅಂದರೆ ಯಾವುದನ್ನು ಕಡಿಮೆ ಮಾಡಲು ತೆಗೆದುಕೊಂಡು ಬರಲಾಯಿತು ಅಂತ ನೋಡಿ. ಇಂಡಿಪೆಂಡೆಂಟ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ನೋಡಿ, ಸ್ವತಂತ್ರ ಸಂಸ್ಥಾನಗಳನ್ನು ಕಡಿಮೆ ಮಾಡೋದಕ್ಕೆ. ನೆಕ್ಸ್ಟು ಸ್ಟೇಟ್ಸ್ ವಿತೌಟ್ ನ್ಯಾಚುರಲ್ ಹೇರ್ಸ್ ಅಂತ ಅಂದರೆ ಮಕ್ಕಳೇ ಇಲ್ಲ, ಅಂದರೆ ನೈಸರ್ಗಿಕ ಉತ್ತರಾಧಿಕಾರಿಗಳು ಇಲ್ಲ, ಅಂದರೆ ಒಬ್ಬ ರಾಜ ಇರ್ತಾನೆ, ಸ್ವಂತ ಮಗ ಇರೋದಿಲ್ಲ ಅಂಥ ಒಂದು ರಾಜ್ಯಗಳನ್ನು ಕರೆಕ್ಟಾಗಿ ಬ್ರಿಟಿಷರು ತೆಗೆದುಕೊಳ್ಳೋದಕ್ಕೆ. ಮೂರನೇದು ಟ್ರೈಬಲ್ ಟೆರಿಟರೀಸ್ ಅಂತ. ಟ್ರೈಬಲ್ ಅಂತ ಅಂದರೆ ಬುಡಕಟ್ಟು ಪ್ರದೇಶಗಳನ್ನ ಏನು ಮಾಡಬೇಕಂತ ಅಂದರೆ ವಿಲೀನಗೊಳಿಸ್ಕೊಳ್ಳೋದಕ್ಕೆ. ನೆಕ್ಸ್ಟು ನಾಲ್ಕನೇದು ಬಾರ್ಡರ್ ಪ್ರಾವಿನ್ಸಸ್ ಅಂತ, ಗಡಿ ಪ್ರಾಂತ್ಯಗಳು ಅಂತ. ನೋಡಿ ವಿದ್ಯಾರ್ಥಿಗಳು, ನಿಮಗೆ ಗೊತ್ತಿದೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಅಂದರೆ ಮಾತಲ್ಲೇ ಇದೆ, ಡಾಕ್ಟರಿನ್ ಆಫ್ ಲ್ಯಾಬ್ಸ್ ಈ ಒಂದು ಪದದಲ್ಲೇ ಕಂಡುಬರುತ್ತೆ. ನೈಸರ್ಗಿಕ ಉತ್ತರಾಧಿಕಾರಿಗಳು ಇಲ್ಲದ ಒಂದು ರಾಜ್ಯಗಳನ್ನು ಏನು ಮಾಡ್ತಾರೆ ಅಂತ ಅಂದರೆ ತಮ್ಮ ಒಂದು ರಾಜ್ಯಗಳಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಅದನ್ನು ಬೇರ್ಪಡಿಸ್ಕೊಳ್ತಾರೆ. ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ. ಓಕೆನಾ? ಅದಕ್ಕಾಗಿ ಯಾವುದು ಆಪ್ಷನ್ ಇಲ್ಲಿ? ಆಪ್ಷನ್ ಯಾವುದು? ಆಪ್ಷನ್ ಬಿ, ಸ್ಟೇಟ್ಸ್ ವಿತೌಟ್ ನ್ಯಾಚುರಲ್ ಹೇರ್ಸ್, ನೈಸರ್ಗಿಕ ಉತ್ತರಾಧಿಕಾರಿಗಳಿಲ್ಲದ ರಾಜ್ಯಗಳು ಅಂತ. ನೋಡಿ, ಬೇಸ್ಡ್ ಆನ್ ಆಪ್ಷನ್ಸ್ ನೀವು ಕರೆಕ್ಟಾಗಿ ನೀವು ಆನ್ಸರ್ ಮಾಡಿದ್ರಿ ಅಂತಂದರೆ ಏನಾಗುತ್ತೆ, ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಅದಕ್ಕಾಗಿ ಬೇಸ್ಡ್ ಆನ್ ಆಪ್ಷನ್ಸ್ ನೀವು ಏನು ಮಾಡಬೇಕು, ಪರೀಕ್ಷೆಯನ್ನು ಬರೀಬೇಕಾಗಿರ್ತದೆ. ಎಸ್ಪೆಷಲಿ GK ಯಲ್ಲಿ ಬೇಸ್ಡ್ ಆನ್ ಆಪ್ಷನ್ಸ್ ಮಾಡಿ, ನಿಮಗೆ ಸ್ಕೋರ್ ಆಗುತ್ತೆ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ? ವಿಚ್ ಆರ್ಟಿಕಲ್ ಪ್ರೊವೈಡ್ಸ್ ಅಪಾಯಿಂಟ್ಮೆಂಟ್ ಆಫ್ ಆನ್ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ? ಭಾರತದ ಕಾರ್ಯನಿರ್ವಾಹಕ ಮುಖ್ಯ ನ್ಯಾಯಾಧೀಶರ ನೇಮಕಾತಿಗೆ ಯಾವ ವಿಧಿಯು ಅವಕಾಶ ನೀಡುತ್ತದೆ ಅಂತ ಹೇಳಿ ಪ್ರಶ್ನೆ. ನೋಡಿ ಯಾವ ರೀತಿ ಕೇಳಿದ್ದಾರೆ ಅಂತ. ಕಾರ್ಯನಿರ್ವಾಹಕ ಮುಖ್ಯ ನ್ಯಾಯಾಧೀಶರು ಅಂತ. ಕಾರ್ಯನಿರ್ವಾಹಕ ಅಂತ ಅಂದರೆ ಏನು? ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನೋಡಿ, ಭಾರತಕ್ಕೆ ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು ಅಂತ ಯಾವ ವಿಧಿ ಹೇಳ್ತದೆ? 124ನೇ ವಿಧಿ ಹೇಳ್ತದೆ. ಮತ್ತು ಇಲ್ಲಿ ಸುಪ್ರೀಂ ಕೋರ್ಟ್ ಇರಬೇಕು ಅಂತ ಯಾವ ವಿಧಿ ಹೇಳ್ತದೆ? 124ನೇ ವಿಧಿ ಹೇಳ್ತದೆ. ಅದೇ ರೀತಿ ಒಬ್ಬ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಮ್ಮ ಒಂದು ಭಾರತಕ್ಕೆ ಇರಬೇಕು ಅಂತ 126ನೇ ವಿಧಿ ಹೇಳ್ತದೆ. ನೋಡಿ, ಎಲ್ಲರೂ ಕೂಡ ಏನು ಮಾಡ್ತೀರಾ, 124ನೇ ವಿಧಿ ಸುಪ್ರೀಂ ಕೋರ್ಟಿಗೆ ಏನೋ ರಿಲೇಟೆಡ್ ಆಗಿದೆ ಅಂತ ಎಲ್ಲರೂ ಕೂಡ ಹೋಗ್ತೀರಾ, 124ನೇ ವಿಧಿ ಆಪ್ಷನ್ಸ್ ಹಾಕ್ತೀರಾ, ಬಂದುಬಿಡ್ತೀರಾ. ಬಟ್ ಇಲ್ಲಿ ಏನು ಕೇಳಿದ್ದಾರೆ? ಕಾರ್ಯನಿರ್ವಾಹಕ ನ್ಯಾಯಾಧೀಶರ ನೇಮಕಾತಿ ಅಂತ ಕೇಳಿದ್ದಾರೆ. ಅದಕ್ಕಾಗಿ ಏನು ಬರುತ್ತೆ ಆಪ್ಷನ್ನು? ಆಪ್ಷನ್ ಬಿ ಆಗುತ್ತೆ, 126ನೇ ವಿಧಿ ಅಂತ. ಓಕೆನಾ? ಈ ರೀತಿಯಾಗಿ ನೀವೇನು ಮಾಡಬೇಕು, ಆಪ್ಷನ್ಸನ್ನು ನೋಡ್ಕೊಳ್ತಾ ಹೋಗಬೇಕು. ಅದೇ ರೀತಿ ಕೋರ್ಟ್ ಆಫ್ ರೆಕಾರ್ಡ್ಸ್, ಇದುವರೆಗೂ ಆಗಿರ್ತಕ್ಕಂಥ ಕೇಸ್ಗಳ ಒಂದು ರೆಕಾರ್ಡನ್ನು ಎಲ್ಲಿ ಇಡ್ತಾರೆ?
ಎಲ್ಲಿಡ್ತಾರೆ ಅಂತ 129ನೇ ವಿಧಿಯ ಮುಖಾಂತರ ಇದುವರೆಗೂ ಆಗಿರ್ತಕ್ಕಂಥ ಕೇಸ್ಗಳ ರೆಕಾರ್ಡ್ಗಳನ್ನ ಇಟ್ಕೊಳ್ತಾ ಹೋಗ್ತಾರೆ. ಹಾಗಾದರೆ 127ನೇ ವಿಧಿ ಏನು ಹೇಳುತ್ತೆ, ಇದನ್ನು ಏನು ಮಾಡಿ ಅಂತಾರೆ, ಒಂದ್ಸಲಿ ಗೂಗಲ್ ಮಾಡಿ ನಿಮಗೆ ಗೊತ್ತಾಗ್ತದೆ. 127ನೇ ವಿಧಿ ತುಂಬ ಇಂಪಾರ್ಟೆಂಟು, ಗೂಗಲ್ ಮಾಡಬೇಕು ನೀವು. ಗೂಗಲ್ ಮಾಡಿದರೆ ಗೊತ್ತಾಗುತ್ತೆ. ಇಲ್ಲ ಅಂತ ನೀವು ಡೈರೆಕ್ಟಾಗಿ ಏನು ನೀವು ಓದ್ತಾ ಇದ್ದೀರಾ ಅಲ್ವಾ, ಈಗಲೇ ಯೂಟ್ಯೂಬಲ್ಲೇ ಒಂದು ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಸ್ವಲ್ಪ ನೀವು ಸ್ಲೈಡ್ ಮಾಡಿದರೆ ಕಮೆಂಟ್ ಮಾಡ್ತೀರಲ್ವ, ಅದನ್ನು ನೀವು ರೈಟ್ ಕ್ಲಿಕ್ ಮಾಡ್ಕೊತ ಹೋದ್ರಿ ಅಂತ ಅಂದರೆ ಅಲ್ಲಿ ಆಪ್ಷನ್ಸ್ ಕೊಟ್ಟವ್ರೆ. ಅಲ್ಲಿ ನೀವು ಟೈಪ್ ಮಾಡಿ 127ನೇ ವಿಧಿ ಏನಿದೆ ಅಂತ ನೀವು ಇಲ್ಲೇ ಕೇಳಬಹುದು. ನೀವು ಇನ್ನೂ ಗೂಗಲ್ಗೆ ಹೋಗಿ ಅಲ್ಲಿ ನೋಡಿ ಮತ್ತಿನ್ನೂ ಇಲ್ಲಿ ವಾಪಸ್ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಓಕೆನಾ. ಈಗ ಡೈರೆಕ್ಟಾಗಿ ಬನ್ನಿ ಮುಂದಿನ ಪ್ರಶ್ನೆ. ಹಣಕಾಸು ನೀತಿಯ ಸನ್ನಿವೇಶದಲ್ಲಿ ಕೊರತೆ ಹಣಕಾಸು, ನೋಡಿ ಡಿಫಿಸಿಟ್ ಫೈನಾನ್ಸಿಂಗ್ ಅಂದರೆ ಏನು ಅಂತ. ಡೆಫಿಸಿಟ್ ಫೈನಾನ್ಸಿಂಗ್ ಅಂದರೆ ಏನು ಅಂತ ಕೇಳಿದರೆ, ಬಾರೋಯಿಂಗ್ ಫ್ರಮ್ ದ ಪಬ್ಲಿಕ್, ಸಾರ್ವಜನಿಕರಿಂದ ಸಾಲ ಪಡೆಯೋದು. ಪ್ರಿಂಟಿಂಗ್ ನ್ಯೂ ಕರೆನ್ಸಿ ಟು ಕವರ್ ಬಜೆಟ್ ಗ್ಯಾಪ್, ಬಜೆಟ್ ಕೊರತೆಯನ್ನು ತುಂಬಲು ಹೊಸ ಹಣವನ್ನು ಮುದ್ರಣ ಮಾಡೋದು. ರೆಡ್ಯೂಸಿಂಗ್ ಟ್ಯಾಕ್ಸಸ್, ತೆರಿಗೆಗಳನ್ನು ಕಡಿಮೆ ಮಾಡೋದು. ಎಕ್ಸ್ಪೋರ್ಟಿಂಗ್ ಗೋಲ್ಡ್, ಚಿನ್ನವನ್ನು ರಫ್ತು ಮಾಡೋದು. ಹಾಗಾದರೆ ಯಾವುದು ಡೆಫಿಸಿಟ್ ಫೈನಾನ್ಸಿಂಗ್ ಅಂತ ಅಂದರೆ, ಡೆಫಿಸಿಟ್ ಫೈನಾನ್ಸಿಂಗಲ್ಲಿ ವೆನಿಜುವೆಲಾ ದೇಶ ಏನಿದೆ, ಈ ಒಂದು ಡೆಫಿಸಿಟ್ ಫೈನಾನ್ಸಿಂಗಲ್ಲಿ ತುಂಬ ಏನು ಮಾಡಿತ್ತು ಅಂತಾರೆ, ಕೊರತೆಯಲ್ಲಿತ್ತು. ಹಾಗಾದರೆ ಏನು ಇದರ ಒಂದು ಅರ್ಥ ಅಂತ ಅಂದರೆ, ಬಜೆಟ್ ಕೊರತೆಯನ್ನು ನೀಗಿಸಲು ತುಂಬಲು ಹೊಸ ಹಣವನ್ನು ಮುದ್ರಣ ಮಾಡೋದು ಈ ಒಂದು ಡೆಫಿಸಿಟ್ ಫೈನಾನ್ಸಿಂಗ್ ಅಂತ ಅಂದರೆ ಕರೀತಾರೆ ಅಂತ. ತುಂಬ ಇಂಪಾರ್ಟೆಂಟು, ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇಂಥ ಪ್ರಶ್ನೆಗಳು ಯಾರೂ ಹೇಳ್ಕೊಡಲ್ಲ ನಿಮಗೆ, ಬಟ್ ನಮ್ಮ ತರಗತಿಯಲ್ಲಿ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ. ತರಗತಿಗಳನ್ನು ಎಷ್ಟು ಚೆನ್ನಾಗಿ ಮಾಡ್ಕೊತಾ ಹೋಗ್ತಾ ಇದ್ದೇವೆ ಅಂತ. ಮತ್ತು ಕೆಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಇವತ್ತಿನ ಯಾವ ಶಿಫ್ಟ್ ಕ್ವಶನ್ ಇದು ಅಂತ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಡೈರೆಕ್ಟ್ ಯಾವ ರೀತಿ ಕ್ವಶನ್ಸ್ ಇದೆಯೋ ಅದೇ ರೀತಿ ನೀವು ಏನಾದರೂ ಕ್ವಶನ್ಸ್ ನಿಮಗೆ ಯೂಟ್ಯೂಬಲ್ಲಿ ಅಥವಾ ಏನಾದರೂ ನಿಮ್ಮ ಒಂದು ಕ್ಲಾಸಸ್ಗಳಲ್ಲಿ ಹೇಳಿದ್ವಿ ಅಂತ ಅಂದರೆ 5 ಕೋಟಿ ಕಟ್ಟಬೇಕು, 5 ವರ್ಷ ಜೈಲಿದೆ, ಕಾರಾಗೃಹ ಶಿಕ್ಷೆ ಇದೆ. ನೋಡಿ ವಿದ್ಯಾರ್ಥಿಗಳೇ, ನಾನು ಏನು ಮಾಡಬೇಕು ಅಂತ ಅಂದರೆ ನಿಮಗೆ ಒಂದು 10 ಕ್ವಶನ್ಸೋ 12 ಕ್ವಶನ್ಸೋ ನಿಮಗೆ ತೆಗೆದುಕೊಂಡು ಬಂದು ಇವತ್ತು ಅದೇ ಸೇಮ್ ಕ್ವಶನ್ಸ್ ತೆಗೆದುಕೊಂಡು ಬಂದು ಅದನ್ನು ಹೇಳಿಬಿಟ್ಟೆ ಅಂತ ಅಂದರೆ ಅದೇ ಏನಾದರೂ ನಮಗೆ ಕೇಸ್ ಆಯಿತು ಅಂತ ಅಂದರೆ ಯಾರು ಬರ್ತಾರೆ? ಯಾರೂ ಬರಲ್ಲ ವಿದ್ಯಾರ್ಥಿಗಳು. ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೇನೆ, ಬೇಸ್ಡ್ ಆನ್ ಆಪ್ಷನ್ಸ್ ಕ್ವಶನ್ಸ್ಗಳನ್ನು ತರ್ತಾ ಇದ್ದೇನೆ. ನೋಡಿ ಆಪ್ಷನ್ಸ್ ಬಾರೋಯಿಂಗ್ ಫ್ರಮ್ ದ ಪಬ್ಲಿಕ್ ಬಂದಿದೆ ಅಂತ ಅಂದರೆ ಬಾರೋಯಿಂಗ್ ಮೇಲೆ ನೀವು ಕರೆಕ್ಟಾಗಿ ಓದ್ಕೋಬೇಕು ಅಂತ. ಯಾಕೆ ಅಂತಂದರೆ ಇದ್ರ ಮೇಲೆ ಕ್ವಶನ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ರೆಡ್ಯೂಸಿಂಗ್ ಟ್ಯಾಕ್ಸಸ್ ಮೇಲೆ ಪ್ರಶ್ನೆ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಗೋಲ್ಡ್ ಮೇಲೆ, ಚಿನ್ನದ ಮೇಲೆ AU ಅಂತ ಅಂದರೆ ಅದರ ಒಂದು ಏನಿದೆ, ಅದರ ಒಂದು ಸಿಂಬಲ್ ಅದು AU ಎಂಬತಕ್ಕಂಥದ್ದು. ಇದನ್ನು ಕೇಳಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇವಾಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಬಯೋಲ್ಯುಮಿನಿಸೆನ್ಸ್, ಜೈವಿಕ ಪ್ರಕಾಶ ಎಂಬ ವಿದ್ಯಮಾನವನ್ನು ಮುಖ್ಯವಾಗಿ ಯಾವ ಜೀವಿಗಳಲ್ಲಿ ಕಾಣಬಹುದು ಅಂತ ಕೊಟ್ಟಿದ್ದಾರೆ. ಶಿಲೀಂಧ್ರಗಳು, ಡೀಪ್ ಸಿ ಮೆರೈನ್ ಆರ್ಗ್ಯಾನಿಸಮ್, ಡೆಸರ್ಟ್ ಪ್ಲಾಂಟ್ಸ್, ಹೈ ಆಟಿಟ್ಯೂಡ್ ಮ್ಯಾಮಲ್ಸ್ ಅಂತ ಕೊಟ್ಟಿದ್ದಾರೆ. ಎಲ್ಲಿ ಕಾಣಬಹುದು ಇದನ್ನು? ನೋಡಿ, ಡೀಪ್ ಸಿ ಮೆರೈನ್ ಆರ್ಗ್ಯಾನಿಸಮ್ಸ್ ಏನು ಕಂಡು ಬರ್ತವೆ ಅಥವಾ ಆಳ ಸಮುದ್ರದ ಜೀವಿಗಳು ಕಂಡು ಬರ್ತವೆ. ಅಲ್ಲಿ ನಾವು ಬಯೋಲ್ಯುಮಿನಿಸೆನ್ಸ್ ಎಂಬತಕ್ಕಂಥ ಒಂದು ಜೈವಿಕ ಪ್ರಕಾಶವನ್ನು ನಾವು ಅದರ ಮೇಲೆ ನಾವು ಕಾಣಬಹುದು. ಹಾಗಾಗಿ ಯಾವ ಉತ್ತರ ಇಲ್ಲಿ ಸರಿಯಾದ ಉತ್ತರ ಅಂತ ಅಂದರೆ ಆಪ್ಷನ್ ಬಿ, ಡೀಪ್ ಸಿ ಮೆರೈನ್ ಆರ್ಗ್ಯಾನಿಸಮ್ಸ್ ಅಂತ ಕರೀತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಹೂ ವಾಸ್ ದ ಪ್ರೆಸಿಡೆಂಟ್ ಆಫ್ ಹರಿಪುರ ಸೆಷನ್? ನೋಡಿ ತುಂಬ ಇಂಪಾರ್ಟೆಂಟ್, ಹರಿಪುರ ಸೆಷನ್ನು ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1938 ಅಂತ. ನೋಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೇಲೆ ತುಂಬ ಕ್ವಶನ್ ಆಗಿದ್ದಾವೆ. 1885ರಲ್ಲಿ ಎ.ಓ. ಹ್ಯೂಮ್ ಎಂಬತಕ್ಕಂಥವನು ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಕಟ್ತಾನೆ. 1886ರಲ್ಲಿ ಮೊದಲ ಒಂದು ಕಾಂಗ್ರೆಸ್ ಸೆಷನ್ ಆಗುತ್ತೆ. ಎಲ್ಲಿ ಆಗುತ್ತೆ ಹೇಳಿ ನೋಡೋಣ. ಡಬ್ಲ್ಯೂ ಸಿ ಬ್ಯಾನರ್ಜಿ ಏನಾಗಿರ್ತಾನೆ, ಅದರ ಒಂದು ಮೊದಲ ಸೆಷನ್ನ ಅಧ್ಯಕ್ಷತೆಯನ್ನು ಅವನು ವಹಿಸ್ಕೊಂಡಿರ್ತಾನೆ. ಇಷ್ಟು ಗೊತ್ತಿರಬೇಕು. ಎ.ಓ. ಹ್ಯೂಮ್. ಮತ್ತು ಇಲ್ಲಿ ಈಗ ಕೇಳ್ತಿದ್ದಾರೆ 1938ರ ಹರಿಪುರ ಅಧಿವೇಶನದ ಒಂದು ಅಧ್ಯಕ್ಷರು ಯಾರು ಅಂತ ಕೇಳ್ತಾ ಇದ್ದಾರೆ. ಯಾರಪ್ಪ ಆಗಿದ್ರಪ್ಪ ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಅವರಾಗಿದ್ದರು. ಒಂದೇ ಒಂದು ಸೆಷನು ಸುಭಾಷ್ ಚಂದ್ರ ಬೋಸ್ ಅವರು ಏನಾಗಿದ್ರಪ್ಪ ಅಂತ ಈ ಒಂದು ಹರಿಪುರ ಸೆಷನ್ನ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಂದು ಅಧ್ಯಕ್ಷತೆಯನ್ನು ವಹಿಸಿದರು. ಇದಾದ ಬಳಿಕ ಅವ್ರು ಏನು ಮಾಡಿದ್ರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನೇ ತೊರೆದ್ರು. ಯಾಕೆ ಅಂತಾರೆ, ನೆಕ್ಸ್ಟ್ ವರ್ಷ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದ ನಂತರ ಗಾಂಧೀಜಿಯವ್ರ ಕಡೆ ಇಲ್ಲಿ ಕಡಿಮೆ ಜನ ಬರ್ತಾರೆ, ಅದಕ್ಕಾಗಿ ಅವರು ತೊರೆದೇ ಹೋಗ್ಬಿಡ್ತಾರೆ. ಇವ್ರು ಗೆಲ್ತಾರೆ ಎಲೆಕ್ಷನಲ್ಲಿ, ಆದರೂ ಕೂಡ ನನಗೆ ಪೊಲಿಟಿಕ್ಸ್ ಬೇಡ ಅಂತ ಬಿಟ್ಟು ಹೋಗ್ತಾರೆ. ಅದು ಕೂಡ ನಿಮಗೆ ಗೊತ್ತಿರಬೇಕು ಅಂತ. ಅದೇ ರೀತಿ ಡಾಕ್ಟರ್ ವಲ್ಲಭಭಾಯಿ ಪಟೇಲ್ ಸ್ಟ್ಯಾಚ್ಯೂ ಆಫ್ ಯಾವುದು
ಲಿಬರ್ಟಿನೋ, ಯುನಿಟಿನೋ, ನೋಡಿ ಯಾವುದು ಗುಜರಾತ್ನಲ್ಲಿ ಇರೋದು ಸ್ಟ್ಯಾಚ್ಯೂ ಆಫ್ ಯಾವುದದು, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಅಥವಾ ಯುನಿಟಿನ, ನೋಡಿ ಯಾವುದಿದೆ, ವಲ್ಲಭಭಾಯಿ ಪಟೇಲ್ ಅವರ ಒಂದು ಸ್ಟ್ಯಾಚ್ಯೂ ಆಫ್ ಒಂದು ಕಟ್ಟಿದ್ದಾರೆ ಗುಜರಾತಲ್ಲಿ, ಅದು ಕೂಡ ಇಂಪಾರ್ಟೆಂಟು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಬಗ್ಗೆ ನೋಡ್ಕೊಳ್ಳಿ. ಜವಾಹರ್ಲಾಲ್ ನೆಹರು ಮೊದಲ ಪ್ರೆಸಿಡೆಂಟ್, ಇವರು ಮೊದಲ ರಾಷ್ಟ್ರಪತಿ, ಪ್ರೈಮ್ ಮಿನಿಸ್ಟರ್. ರಾಷ್ಟ್ರಪತಿ ಯಾರು ಹಾಗಾದರೆ? ಬಾಬು ರಾಜೇಂದ್ರ ಪ್ರಸಾದ್. ಪ್ರೈಮ್ ಮಿನಿಸ್ಟರ್ ಯಾರು? ಜವಾಹರ್ಲಾಲ್ ನೆಹರು. ಇದು ಕೂಡ ಗೊತ್ತಿರಬೇಕು, ಡೈರೆಕ್ಟಾಗಿ ಕ್ವಶನ್ಸ್ ಬರ್ತವೆ, ನೋಡ್ಕೊಳ್ತಾ ಹೋಗೋಣ. ಅದೇ ರೀತಿ ಮುಂದಿನ ಪ್ರಶ್ನೆ, ದ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದನ್ನು ನಾಶಪಡಿಸುವ ಪದಾರ್ಥಗಳನ್ನು ನಿರ್ಮೂಲನೆ ಮಾಡಲು ಸಂಬಂಧ ಹೊಂದಿದೆ ಅಂತ ನೋಡಿ. ಓಝೋನ್ ಪದರ, ಹಸಿರು ಮನೆ ಅನಿಲ, ಜೈವಿಕ ವೈವಿಧ್ಯತೆ, ಅಂತರ್ಜಲ ಅಂತ ಕೊಟ್ಟಿದ್ದಾರೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಎಂತಕ್ಕಂಥದ್ದು ಯಾವುದಿದು? ಓಝೋನ್ ಪದರದ ಒಂದು ಇದನ್ನು ಪದಾರ್ಥಗಳನ್ನು ನಿರ್ಮೂಲನೆ ಮಾಡಲು ಏನು ಮಾಡಿದೆ, ಇದು ಎಲಿಮಿನೇಷನ್ ಮಾಡಲು ಈ ಒಂದು ಪ್ರೋಟೋಕಾಲ್ನ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾದರೆ ಯಾವ ವರ್ಷದಲ್ಲಿ ತೆಗೆದುಕೊಂಡು ಬರಲಾಗಿದೆ ಮಾಂಟ್ರಿಯಲ್ ಪ್ರೋಟೋಕಾಲ್? ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಗ್ರೀನ್ ಹೌಸ್ ಗ್ಯಾಸಸ್ಸಲ್ಲಿ ಯಾವ್ಯಾವುದು ಬರ್ತವೆ? ನೈಟ್ರೋಜನ್ ಬರುತ್ತಾ, ಆಕ್ಸಿಜನ್ ಬರುತ್ತಾ, CHO ಕಾರ್ಬನ್ ಹೈಡ್ರೋಜನ್ ಬರುತ್ತಾ? ಇವೆಲ್ಲವೂ ಕೂಡ ಇಂಪಾರ್ಟೆಂಟು. ಕಾರ್ಬನ್ ಡೈಆಕ್ಸೈಡ್ ಬರುತ್ತಾ? ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಗೊತ್ತಿರಬೇಕು. ಗ್ರೌಂಡ್ ವಾಟರ್ ಕೂಡ, ಅಂತರ್ಜಲದ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು. ಓಕೆನಾ? ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಹಸಿವು, ಬಾಯಾರಿಕೆ ಮತ್ತು ದೇಹದ ತಾಪಮಾನ ನಿಯಂತ್ರಣ ಕೇಂದ್ರವಾಗಿರುವ ಮೆದುಳಿನ ಯಾವ ಭಾಗ ಇಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಇಲ್ಲಿ ಪ್ರಶ್ನೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೋಡಿ, ಹಸಿವು ಆಗಿರ್ಬೋದು, ಬಾಯಾರಿಕೆ ಆಗಿರ್ಬೋದು, ದೇಹದ ತಾಪಮಾನ ಆಗಿರ್ಬೋದು, ಎಲ್ಲವನ್ನು ಕೂಡ ಯಾರಪ್ಪ ಇಲ್ಲಿ ನಿಯಂತ್ರಣ ಮಾಡ್ತಾರೆ ಅಂತಾರೆ? ಹೈಪೋಥಲಾಮಸ್ ಅಂತ ಕರೀತಾರೆ. ಹೈಪೋಥಲಾಮಸ್ ಇವರು ನಿಯಂತ್ರಣವನ್ನು ಮಾಡ್ತಾರೆ. ತುಂಬ ಇಂಪಾರ್ಟೆಂಟ್ ಇದು, ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಭಾರತದಲ್ಲಿ ಮೊದಲ ಬಾರಿಗೆ ಕೋಮು ಮತದಾನ, ಕಮ್ಯುನಲ್ ಎಲೆಕ್ಟೋರೇಟ್ ಪದ್ಧತಿಯನ್ನು ಪರಿಚಯ ಮಾಡಿದ ಕಾಯ್ದೆ ಯಾವುದು ಅಂತ. ಕಮ್ಯುನಲ್ ಎಲೆಕ್ಟೋರೇಟ್ ಎಂಬತಕ್ಕಂಥ ಒಂದು ಏನು ಪದ್ಧತಿಯನ್ನು ಯಾರು ಪರಿಚಯ ಮಾಡಿದರು, ಯಾವ ಕಾಯ್ದೆ ಪರಿಚಯ ಮಾಡಿತ್ತು ಅಂತ ನೋಡಿ. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1992, ಮಾರ್ಲೆ ಮಿಂಟೋ ಸುಧಾರಣೆಗಳು 1909, 1919 ಏನು ಸುಧಾರಣೆಗಳು, ಚಲ್ಮ್ಸ್ಫರ್ಡ್ ರಿಫಾರ್ಮ್ಸ್ ಅಂತ ಇರ್ತವೆ. ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಕಾಯ್ದೆ ಯಾವುದು? ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದರೆ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ. ಮಾರ್ಲೆ ಮಿಂಟೋ ಸುಧಾರಣೆಗಳು 1909 ಏನಿದೆ, ಭಾರತದಲ್ಲಿ ಕಮ್ಯುನಲ್ ಎಲೆಕ್ಟೋರೇಟ್ನ ತೆಗೆದುಕೊಂಡು ಬರ್ತವೆ. ಅಂದರೆ ಕಮ್ಯುನಲ್ ಎಲೆಕ್ಟೋರೇಟ್ ಅಂತ ಅಂದರೆ ಏನು? ಮುಸ್ಲಿಂ ಪೀಪಲ್ಗೆ ಒಂದು ಅಂದರೆ ಮುಸ್ಲಿಂ ಪೀಪಲ್ ಇರ್ತಕ್ಕಂಥವರಿಗೆ ಒಂದು ಕಡೆ ಎಲೆಕ್ಷನ್ ಮಾಡ್ತಾರೆ, ಬರೀ ಮುಸ್ಲಿಂ ಅವ್ರು ಮಾತ್ರ ವೋಟ್ ಹಾಕ್ಬೋದು. ಹಿಂದೂ ಅವರಿಗೆ ಹಿಂದೂ ಅವರು ಮಾತ್ರ ವೋಟ್ ಹಾಕ್ಬೋದು. ಈ ರೀತಿಯಾಗಿ ಕಮ್ಯುನಲ್ ಎಲೆಕ್ಟೋರೇಟ್ನ ತೆಗೆದುಕೊಂಡು ಬರ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟು, 1909 ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಅರ್ಥವ್ಯವಸ್ಥೆಯಲ್ಲಿನ ಸ್ಟಾಗ್ಫ್ಲೇಷನ್ ತುಂಬ ಕೇಳಿದರೆ, ಸ್ಟಾಗ್ಫ್ಲೇಷನ್ ಯಾವುದರ ಲಕ್ಷಣ ಆಗಿದೆ ಅಂತ. ಸ್ಟಾಗ್ಫ್ಲೇಷನ್ ಯಾವುದರ ಲಕ್ಷಣ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇಲ್ಲಿ ಹೈ ಇನ್ಫ್ಲೇಷನ್, ಹೆಚ್ಚಿನ ಹಣದುಬ್ಬರ ಇರುತ್ತೆ, ಮತ್ತು ಇಲ್ಲಿ ಸ್ಟಾಗ್ನೆಂಟ್ ಗ್ರೋತ್, ಕಡಿಮೆ ಗ್ರೋತ್ ಇರುತ್ತೆ, ನಿಶ್ಚಲ ಬೆಳವಣಿಗೆ ಇರುತ್ತೆ. ಅದಕ್ಕಾಗಿ ಇಲ್ಲಿ ಹೈ ಗ್ರೋತ್ ಇದೆನಾ, ಹೈ ಗ್ರೋತ್ ತಪ್ಪು, ಹೈ ಗ್ರೋತ್ ಇದೆನಾ, ಹೈ ಗ್ರೋತ್ ತಪ್ಪು, ನೆಗೆಟಿವ್ ಗ್ರೋತ್ ಇದೆಯಾ, ನೆಗೆಟಿವ್ನು ತಪ್ಪು. ಯಾಕೆಂದರೆ ಸ್ವಲ್ಪ ಗ್ರೋತ್ ಆಗುತ್ತೆ. ಮತ್ತು ಹೈ ಇನ್ಫ್ಲೇಷನ್ ಇರಬೇಕು, ಇಲ್ಲಿದೆ, ಇದು ಕೂಡ ಲೋ ಇನ್ಫ್ಲೇಷನ್ ತಪ್ಪು, ಲೋ ಇನ್ಫ್ಲೇಷನ್ ತಪ್ಪು. ಈ ರೀತಿಯಾಗಿ ನೀವು ಆಪ್ಷನ್ಸ್ ಮುಖಾಂತರ ಆನ್ಸರ್ ಮಾಡಿದರೆ ನಿಮಗೆ ಈಸಿ ಆಗ್ತದೆ. ಅದಕ್ಕಾಗಿ ಆಪ್ಷನ್ಸ್ ಮುಖಾಂತರ ಆನ್ಸರ್ ಮಾಡೋದನ್ನು ಕಲಿತ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಏನಿದೆ. ಕುಂಭಮೇಳವು ಯಾವ 3 ದಿನಗಳ ನದಿಗಳ ಸಂಗಮವನ್ನು ನಡೆಯುತ್ತದೆ ಅಂತ. ಇಲ್ಲಿ ಕುಂಭಮೇಳದಲ್ಲಿ ಗಂಗಾ ಯಮುನಾ ಸರಸ್ವತಿ, ಗಂಗಾ ಯಮುನಾ ಗೋದಾವರಿ, ಗಂಗಾ ಸೋನ್ ಯಮುನಾ, ನರ್ಮದಾ ತಾಪತಿ ಮಾಹಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಇದಕ್ಕೆ ಸರಿಯಾದ ಉತ್ತರ? ಈಗ ಸರಸ್ವತಿ ನದಿ ಇಲ್ಲ, ಓಕೆನಾ. ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು ಗಂಗಾ ಮತ್ತು ಯಮುನಾ ನದಿಗಳಿದ್ದಾವೆ. ಸರಸ್ವತಿ ನದಿ ಬತ್ತಿ ಹೋಗಿದೆ, ಆದರೆ ಹಿಂದೆ ಸರಸ್ವತಿ ನದಿ ಇತ್ತು. ಅದಕ್ಕಾಗಿ ಕುಂಭಮೇಳದಲ್ಲಿ ಈ ಒಂದು 3 ನದಿಗಳ ಸಂಗಮ ಆಗ್ತದೆ, ಗಂಗಾ ಯಮುನಾ ಸರಸ್ವತಿ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ. ಯಾವ ಲೋಹವನ್ನು ಭವಿಷ್ಯದ ಲೋಹ, ಮೆಟಲ್ ಆಫ್ ಹೋಪ್ ಅಂತ ಇಲ್ಲಿ ಕರೆಯಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ನೋಡಿ. ಯಾವ ಲೋಹವನ್ನು ಕರೆದಿದ್ದಾರೆ ಅಂತ ಅಂದರೆ ಟೈಟಾನಿಯಂ. ಎಲ್ಲರೂ ಕೂಡ ಯುರೇನಿಯಂ ಹಾಕ್ತೀರಾ ಕಣ್ರಿ, ಎಲ್ಲರೂ ಯುರೇನಿಯಂ ಹಾಕ್ತೀರಾ, ಬಟ್ ಟೈಟಾನಿಯಂ ಇದಕ್ಕೆ ಸರಿಯಾದ ಉತ್ತರ. ಮೆಟಲ್ ಆಫ್ ಹೋಪ್ ಅಂತಲೇ ಕರಿತೇವೆ, ಭವಿಷ್ಯದ ಲೋಹ ಇದು, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಆಲ್ರೆಡಿ ಟೈಮ್ ಆಯಿತು, ನಾನು ಕೂಡ ಡ್ಯೂಟಿಗೆ ಹೋಗಬೇಕು, ತರಗತಿ ನಿಮಗೆ ಮಾಡಬೇಕು ಅಂತ ಮಾಡ್ತಾ ಇದ್ದೇನೆ. ಶಾಶ್ವತ ಭೂಕಂದಾಯ ಪದ್ಧತಿ ಅಥವಾ ಜಮೀನ್ದಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಲಾರ್ಡ್ ಕಾರ್ನ್ವಾಲಿಸ,
ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಬೆಂಟಿಂಕ್, ಲಾರ್ಡ್ ಡಾಲ್ಹೌಸಿ ಅಂತ. ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಯಾರು ಅಂತ, ಯಾರಪ್ಪ ಅಂತಂದರೆ ಲಾರ್ಡ್ ಕಾರ್ನ್ ವಾಲಿಸ ಅಂತ. ಅದೇ ರೀತಿ ನಾನು ಈಗಾಗಲೇ ಹೇಳಿದೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನಪ್ಪ ತೆಗೆದುಕೊಂಡು ಬರ್ತಾನೆ, ಇವನು ಭಾರತದ ಮೊದಲ ಗವರ್ನರ್. ಭಾರತದ ಮೊದಲ ಗವರ್ನರ್ ಕೇಳ್ತಾರೆ ಪ್ರಶ್ನೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ, ಲಾರ್ಡ್ ವಿಲಿಯಂ ಬೆಂಟಿಂಕ್. ನೆಕ್ಸ್ಟ್ ಲಾರ್ಡ್ ಡಾಲ್ಹೌಸಿ ಏನಪ್ಪ ತೆಗೆದುಕೊಂಡು ಬರ್ತಾನೆ, ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್. ಇದು ಕೂಡ ಗೊತ್ತಿರಬೇಕು. ಓಕೆನಾ, ಮುಂದಕ್ಕೆ ಹೋಗೋಣ. ಲಾರ್ಡ್ ಕಾರ್ನ್ ವಾಲಿಸ್ ಏನು ತೆಗೆದುಕೊಂಡು ಬರ್ತಾನೆ ಅಂತ ನಾನು ಈಗಾಗಲೇ ಹೇಳಿದೆ, ಜಮೀನ್ದಾರಿ ಪದ್ಧತಿನ ತೆಗೆದುಕೊಂಡು ಬರ್ತಾನೆ. ಹಾಗಾದರೆ ಯಾವ ವರ್ಷದಲ್ಲಿ ನೋಡಿ, ಆಪ್ಷನ್ಸಲ್ಲಿ ಹಾಕಿ ನೋಡೋಣ ಯಾವ ವರ್ಷದಲ್ಲಿ ಅಂತ. ಮುಂದಿನ ಪ್ರಶ್ನೆ ನೋಡಿ, ಯಕೃತ್ತಿನಿಂದ ಸ್ರವಿಸುವ ಪಿತ್ತರಸ ಬೈಲ್ ಎಂಬತಕ್ಕಂಥದ್ದು ಅದರ ಒಂದು ಕಾರ್ಯ ಏನು ಅಂತ. ನೋಡಿ, ನಿನ್ನೆ ಕ್ವಶನ್ಸಲ್ಲಿ ತುಂಬ ಜನ ಹೇಳ್ತಾ ಇದ್ರು ಸೈನ್ಸಿಂದ ಒಂದೆರಡು ಕ್ವಶನ್ಸ್ ಬಂದಿದೆ ಸರ್ ಅಂತ. ಅದಕ್ಕಾಗಿ ಸೈನ್ಸನ್ನು ಕೂಡ ನಾವು ಯಾಡ್ ಮಾಡಬೇಕು ಅಂತ. ಈಗ ಬೈಲ್ನ ಒಂದು ಕಾರ್ಯ ಏನು, ಬೈಲ್ ಜ್ಯೂಸ್ನ ಕಾರ್ಯ ಏನು, ಡೈಜೆಷನ್ ಆಫ್ ಸ್ಟಾರ್ಚ್, ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್, ಡೈಜೆಷನ್ ಆಫ್ ಪ್ರೋಟೀನ್ ಮತ್ತು ಅಬ್ಸಾರ್ಪ್ಷನ್ ಆಫ್ ವಿಟಮಿನ್ ಅಂತ ಕೊಟ್ಟಿದ್ದಾರೆ. ಏನಪ್ಪ ಇದ್ರ ಕೆಲಸ ಅಂತ ಅಂದರೆ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಅಂತ, ಕೊಬ್ಬಿನ ಎಮಲ್ಸಿಫಿಕೇಶನ್ ಅಂತ ಕರೀತೇವೆ, ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್. ಹಾಗಾಗಿ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಬನ್ನಿ, ಆರ್ಟಿಕಲ್ 371 ಭಾರತದ ಸಂವಿಧಾನದ 371ನೇ ವಿಧಿ ಯಾವ ರಾಜ್ಯಕ್ಕೆ ವಿಶೇಷ ನಿಬಂಧನೆಗಳನ್ನು ನೀಡುತ್ತೆ ಅಂತ. ನೋಡಿ, ಮಹಾರಾಷ್ಟ್ರ, ಗುಜರಾತ್, ನಾಗಾಲ್ಯಾಂಡ್, ಅಸ್ಸಾಂ, ಮಣಿಪುರ್ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ರಾಜ್ಯಕ್ಕೆ ವಿಶೇಷ ನಿಬಂಧನೆಗಳನ್ನು ನೀಡ್ತದೆ, ಇದು ತುಂಬ ಇಂಪಾರ್ಟೆಂಟ್. ನೋಡಿ, ಮಹಾರಾಷ್ಟ್ರ ಮತ್ತು ಗುಜರಾತ್ ಏನಪ್ಪ ಅಂತ ನಮ್ಮ ಒಂದು ಕರ್ನಾಟಕಕ್ಕೂ ಕೂಡ ನೀಡುತ್ತೆ ಇದು. ನೋಡಿ, ನಮ್ಮ ಒಂದು ಕರ್ನಾಟಕಕ್ಕೆ ಯಾವ ಒಂದು ಆರ್ಟಿಕಲಲ್ಲಿ ಇದೆ, ಕರ್ನಾಟಕಕ್ಕೆ ಎಲ್ಲಿದೆ 371J, ಅದರಲ್ಲಿ ಕರ್ನಾಟಕಕ್ಕೆ ನೀಡುತ್ತೆ. ಈಗ ಮಹಾರಾಷ್ಟ್ರ ಮತ್ತು ಗುಜರಾತ್ ಆಪ್ಷನ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನು ಕೂಡ ನಾವು ಏನು ಮಾಡಬೇಕು, ಹಾಕ್ಕೋಬೇಕು ಅಂತ. ಅದೇ ರೀತಿ 370ನೇ ವಿಧಿ ಏನು ಕೊಡುತ್ತೆ, ಯಾರಿಗೆ ಕೊಡುತ್ತೆ, 370ನೇ ವಿಧಿ ಇದು ಜಮ್ಮು ಕಾಶ್ಮೀರಕ್ಕೆ ಕೊಡ್ತಾ ಇತ್ತು, ಬಟ್ ಇದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಜಾಗತಿಕ ಸ್ಪರ್ಧಾತ್ಮಕ ವರದಿಯನ್ನು, ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ ಅಂತ ಇಲ್ಲಿ ಪ್ರಶ್ನೆ. IMF, ವರ್ಲ್ಡ್ ಎಕನಾಮಿಕ್ ಫೋರಮ್, ನೆಕ್ಸ್ಟ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವರ್ಲ್ಡ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಯಾವುದಪ್ಪ ಇದಕ್ಕೆ ಸರಿಯಾದ ಉತ್ತರ ಅಂತ ಅಂದರೆ ಆಪ್ಷನ್ ಬಿ, ವರ್ಲ್ಡ್ ಎಕನಾಮಿಕ್ ಫೋರಮ್, ವಿಶ್ವ ಆರ್ಥಿಕ ವೇದಿಕೆ. ಇದು ಕಾಂಪಿಟೇಟಿವ್ನೆಸ್ ರಿಪೋರ್ಟ್ನ ಏನು ಮಾಡುತ್ತೆ, ಬಿಡುಗಡೆ ಮಾಡುತ್ತೆ ಅಂತ. ತುಂಬ ಇಂಪಾರ್ಟೆಂಟು, ಕೇಳ್ತಾರೆ ಇದನ್ನು, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ದ ಇಂಡಸ್ ವಾಟರ್ ಟ್ರೀಟಿ 1960ರಲ್ಲಿ ಸಿಂಧೂ ನದಿ ನೀರು ಒಪ್ಪಂದ ಆಗುತ್ತೆ. ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ನಡೆಯಿತು ಅಂತ. ಯುನೈಟೆಡ್ ನೇಷನ್ಸ್, ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ರೆಡ್ ಕ್ರಾಸ್ ಅಂತ ಕೊಟ್ಟಿದ್ದಾರೆ. ಯಾರ ಮಧ್ಯಸ್ಥಿಕೆಯಲ್ಲಿ ನಡೀತು ಇದು, ಯಾರು ನಡೆಸಿರು ಅಂತಾರೆ, ವರ್ಲ್ಡ್ ಬ್ಯಾಂಕ್ ಅವರು ನಡೆಸ್ಕೊಟ್ರು ಅಂತ. ಎಲ್ಲರೂ ಕೂಡ ಯುನೈಟೆಡ್ ನೇಷನ್ಸ್ ಆಗ್ತೀರಾ, ಯುನೈಟೆಡ್ ನೇಷನ್ಸ್ ಅಲ್ಲ, ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಅವರು ನಡೆಸ್ಕೊಟ್ರು ಈ ಒಂದು ಇಂಡಸ್ ವಾಟರ್ ಟ್ರೀಟಿಯನ್ನು. ಓಕೆನಾ, ಬನ್ನಿ ಮುಂದೆ ಹೋಗೋಣ. ಕೋಶದ ಯಾವ ಅಂಗಾಂಗವನ್ನು ಕೋಶದ ಆತ್ಮಹತ್ಯಾ ಚೀಲ ಎಂದು ಕರೆಯಲಾಗುತ್ತದೆ ಅಂತ. ನೋಡಿ, ತುಂಬ ಸಲಿ ಪ್ರಶ್ನೆ ಇದು. ಕೋಶದ ಆತ್ಮಹತ್ಯಾ ಚೀಲ, ಸೂಸೈಡಲ್ ಬ್ಯಾಗ್ ಆಫ್ ದ ಸೆಲ್ ಅಂತ. ಯಾವುದನ್ನು ಕರೀತಾರೆ, ಲೈಸೋಸೋಮನ್ನು ಕರೀತಾರೆ. ಅದು ತುಂಬ ಇಂಪಾರ್ಟೆಂಟ್. ಪ್ರೋಟೀನ್ ಫ್ಯಾಕ್ಟ್ರಿನ ಯಾವುದನ್ನು ಕರೀತಾರೆ, ರೈಬೋಸೋಮನ ಪ್ರೋಟೀನ್ ಫ್ಯಾಕ್ಟ್ರಿ ಅಂತ ಕರೀತಾರೆ. ವ್ಯಾಕ್ಯೂಲ್, ಪ್ಲಾಂಟ್ ಸೆಲ್ಲಲ್ಲಿ ಅಥವಾ ಇಲ್ಲಿ ಸಸ್ಯ ಅಂಗಾಂಶಗಳಲ್ಲಿ ಅತ್ಯಂತ 90% ಆಫ್ ದ ಅಂಗಾಂಶಗಳಲ್ಲಿ ಫುಲ್ ವ್ಯಾಕ್ಯೂಲ್ ಇರುತ್ತೆ. ಗಾಲ್ಗಿ ಕಾಂಪ್ಲೆಕ್ಸ್, ರಫ್ ಗಾಲ್ಗಿ ಬಾಡಿ ಕೂಡ ಇರುತ್ತೆ, ಅದು ಕೂಡ ತುಂಬ ಇಂಪಾರ್ಟೆಂಟ್, ಸೈಟೋಪ್ಲಾಸಮಲ್ಲಿ ಕಂಡುಬರುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ. ದ ಬ್ಯಾಟಲ್ ಆಫ್ ಹಳದಿ ಘಾಟಿ ಕದನ 1576ರಲ್ಲಿ ಅಕ್ಬರ್ ಮತ್ತು ಯಾರ ನಡುವೆ ನಡೆಯಿತು ಅಂತ. ನೋಡಿ, ರಾಣಾ ಸಂಗ, ಮಹಾರಾಣಾ ಪ್ರತಾಪ, ಉದಯ್ ಸಿಂಗ ಮತ್ತು ರಾವಚಂದ್ರ ಸೇನ್ ಅಂತ ಕೊಟ್ಟಿದ್ದಾರೆ. ಯಾರ ನಡುವೆ ನಡೀತು ಇದು, ಮಹಾರಾಣಾ ಪ್ರತಾಪ ವರ್ಸಸ್ ಅಕ್ಬರ್ ಅಂತ. ಅಕ್ಬರ್ ಗೆಲ್ತಾನೆ, ಇಲ್ಲಿ ಮಹಾರಾಣಾ ಪ್ರತಾಪ ಸೋಲ್ತಾನೆ. ಬಟ್ ಹಳದಿ ಘಾಟಿ ಕದನ ಅಂತ ಇದರ ಹೆಸರನ್ನು ಇಡ್ತಾರೆ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಭಾರ ಜಲ ಅಥವಾ ಹೆವಿ ವಾಟರ್ನ ಯಾವುದಕ್ಕೆ ಬಳಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ. ತುಂಬ ಇಂಪಾರ್ಟೆಂಟ್, ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಕೇಳ್ತಾರೆ. ವಿದ್ಯುತ್ ಸ್ಥಾವರಗಳಲ್ಲಿ ಹೆವಿ ವಾಟರ್ನ ಯಾವುದಕ್ಕೆ ಬಳಸ್ತಾರೆ ಅಂತ. ಇದನ್ನು ಮಾಡರೇಟರ್ ಆಗಿ ಬಳಸ್ತಾರೆ. ಅದೇ ರೀತಿ ಕೂಲೆಂಟಾಗಿ ಯಾವುದನ್ನು ಬಳಸ್ತಾರೆ ಅದನ್ನು ಕೂಡ ನೀವು ನೋಡಬೇಕು. ಈಗ ಮಾಡರೇಟರನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಕೂಲೆಂಟ್ ಯಾವುದು ನೋಡಿ, ಒಂದ್ಸಲಿ ಆಪ್ಷನ್ಸಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಕೂಲೆಂಟಲ್ಲಿ ಯಾವುದನ್ನು ಬಳಸ್ತಾರೆ ಅಂತ. ಹೆವಿ ವಾಟರ್ ಆ್ಯಸ್ ಎ ಮಾಡರೇಟರ್ ಆಗಿ ಬಳಸ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಇದೆ. ಏನಪ್ಪ ಅಂತಂದರೆ, ಪೂರ್ಣ ಅವಧಿಯನ್ನು ಪೂರೈಸದೆ ರಾಜೀನಾಮೆ ನೀಡಿದ ಮೊದಲ ಭಾರತೀಯ ಪ್ರಧಾನಿ ಯಾರು ಅಂತ.
ಜವಾಹರ್ಲಾಲ್ ನೆಹರು, ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, VP ಸಿಂಗ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ನಿಮ್ಮ ಆನ್ಸರ್ನ ಕಾಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬೇಕು. ಮತ್ತು ಯಾರು ಕೂಡ ತರಗತಿಯನ್ನು ಇದುವರೆಗೂ ನೋಡ್ತಾ ಇದ್ದೀರಾ, ಯಾರು ಒಬ್ಬರು ಕೂಡ ಲೈಕ್ ಮಾಡ್ತಾ ಇಲ್ಲ ನೋಡಿ. ಯಾರು ಲೈಕ್ ಮಾಡ್ತೀರಾ ನೋಡೋಣ. ಕೊನೆ ತನಕ ಯಾರ್ಯಾರು ನೋಡಿದ್ದೀರಾ ನೋಡ್ತೇನೆ. ಮತ್ತು ಆನ್ಸರ್ಸನ್ನು ಕೊಟ್ಟಿದ್ದೇನೆ, ಲಾಸ್ಟಿಗೆ ನೋಡ್ಕೋಬೋದು. ಬಟ್ PDF ಯಾರ್ಯಾರು ತೊಗೊಂಡಿಲ್ಲ ಇನ್ನೂ ಕೂಡ ತೊಗೊಳ್ಳಿ. ನಿಮಗೆ ಎಕ್ಸಾಮ್ ಇದೆ ಅಂತ ಅಂದರೆ ಯೂಸ್ ಆಗುತ್ತೆ, ತಗೊಂಡು ಓದಿ. ಓಕೆನಾ? ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.